ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು. ಸೊ ಇದೆಲ್ಲ ಐಟಮ್ಸ್ ನಾವು ಮೀನು ಸಾರಿಗೆ ಅಂತ ರೆಡಿ ಮಾಡ್ಕೊಂಡಿರೋದು. ನಮ್ಮ ಕಡೆ ಮೀನು ಸಾರು ಬಂದು ಈ ರೀತಿಯಾಗಿ ಮಾಡ್ತೀವಿ. ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಆಯಿತಾ. ಸೊ ಈ ಥರ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮೀನು ಸಾರು ಯಾವಾಗಲೂ ಹುಳಿಯಾಗಿರಬೇಕು. ಸೊ ಇದು ಸಖತ್ ಹುಳಿಯಾಗಿ ತುಂಬಾ ಸಖತ್ತಾಗಿ ಆಗಿರುತ್ತೆ. ಹುಳಿ ನೋಡ್ಕೊಳ್ಳಿ, ನಿಮ್ಗೆ ಹೆಂಗೆ ಬೇಕೋ ಅಷ್ಟಿಗೆ ಹಾಕ್ಕೊಳ್ಳಿ. ಸೊ ಇಲ್ಲಿ ತೊಗೊಂಡಿರೋಂಥದ್ದು ಬಂದು ಒಂದು ಟೊಮ್ಯಾಟೊ, ಒಂದು ಅರ್ಧ ಈರುಳ್ಳಿ, ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿ, ಶುಂಠಿ ಆಪ್ಷನಲ್ ಬೇಕು ಅಂದರೆ ತೊಗೊಳ್ಳಿಲ್ಲ ಅಂದರೆ ಬೇಡ, ಕಾಯಿ, ಕಡಲೆ, ಉರ್ಗಡ್ಲೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ರುಬ್ಕೋಬೇಕು. ಆ್ಯಂಡ್ ಪಕ್ಕದಲ್ಲಿ ನೋಡ್ಬೋದು ಹುಣಸೆ ರಸನ ಚೆನ್ನಾಗಿ ಹುಣಸೆ ಹಣ್ಣಿನ ರಸನ ತೆಗೆದು ಇಟ್ಟಿದ್ದಾರೆ. ಸೊ ಗೈಸ್, ಮೀನು ಸಾಂಬಾರಿಗೆ ತೋರಿಸಿದ್ನಲ್ಲ, ಇದೆಲ್ಲವೂ ಇವಾಗ ರುಬ್ಕೋತಾ ಇದ್ದೀನಿ. ಇದು ಈರುಳ್ಳಿ ಒಂದು ಅರ್ಧನ ಚಿಕ್ಕ ಈರುಳ್ಳಿ ಅಂದ್ಕೊಳ್ಳಿ, ಮತ್ತೆ ಟೊಮ್ಯಾಟೊ ಒಂದು ಸ್ವಲ್ಪ ಚೆನ್ನಾಗಿ ತಪ್ಪಿರೋದು, ನಾಟಿ ಟೊಮ್ಯಾಟೊ ಹಾಕಿದ್ರೆ ಹುಳಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ, ಒಂದು 4 ಕಡಲೆ, 1 ಇಂಚ್ ಆಗೋಷ್ಟು ಶುಂಠಿನ ಕಟ್ ಮಾಡಬೇಕು, ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಾಕಷ್ಟೇ. ಇಲ್ಲಿ 2 ಪೀಸ್ ಹಾಕಿದ್ದೀನಿ ಇಷ್ಟೇ. ಹಾಕದೇ ಇಲ್ಲ, ಸುಮ್ಮನೆ ಹಾಕಿದ್ದೀನಿ. ಶುಂಠಿ ಹಾಕಲ್ವಂತೆ, ನಮ್ಮಮ್ಮ ಹಾಕಿ ಗಮ್ಮ ಅಂತ ಐತೆ ನಮ್ಮ ಮನೇಲಿ ಮೀನು ಇವತ್ತು. ಇವತ್ತು ಎಲ್ರದ್ದು ಕೋಲ್ಡ್ ಹೋಗೈತೆ ಅಥವಾ ಬೆಳಗ್ಗೆ ನಾನು ಗಮ್ಮನ್ಸ್ತಾವಳೆ. ವೆರೈಟೀಸ್ ಅಡುಗೆ ಮಾಡಿ. ಆಕ್ಚುಲಿ ಏನು ಗೊತ್ತಾ, ಯಾವಾಗಲೂ ನನ್ನ ತಂಗಿರ್ದು ಒಂದು ಕಂಪ್ಲೇಂಟ್, ನಾವು ಬಂದಾಗ ನೀನು ಏನು ರುಚಿಯಾಗಿ ಅಡುಗೆ ಮಾಡಲ್ಲ ಅಂತ. ಅದಕ್ಕೆ ಇವತ್ತು ಅವ್ರಿಗೆ ಬೆಳಗಿಂದ ರಾತ್ರಿ ತನಕ ಬರೀ ರುಚಿಯಾದ ಅಡುಗೆನೇ ತಿನ್ನಿಸ್ಬೇಕು ಅಂತ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಹಾಗೂ ಮಮ್ಮಿ ಇಬ್ರು ಅಡುಗೆ ಮಾಡ್ತಾರೆ. ತುಂಬಾ ಜನ ಕಾಮೆಂಟ್ ಮಾಡ್ತಾರೆ, ಬರೀ ನಿಮ್ಮ ಮಮ್ಮಿನ ಕೈಲೇ ಅಡುಗೆ ಮಾಡ್ತೀರಾ ಎಲ್ಲೋದ್ರು ಅಂತ. ಮಮ್ಮಿ ಇದಕ್ಕೆ ಏನು ಹೇಳಕ್ ಇಷ್ಟಪಡ್ತೀಯಾ? ಸುಮ್ಮನೆ ಕುತ್ಕೊಂಡು ಉಣ್ಣಕ್ಕೆ ಇಷ್ಟ ಆಗಲ್ಲಪ್ಪ. ಏಕೆ? ಮಗಳು ಮೈದಾನೆ ಎಲ್ಲೋದ್ರು ಅಷ್ಟೇ, ನಾನು ಯಾರ ಮನೆಗಾರು ಏನೋ ಒಂಚೂರು ಮಾಡಿ ಬೇಜಾರಾಯ್ತು. ಕೆಲಸ ಮಾಡಿಸಲ್ಲ, ಅವ್ರ ಮನೆಗೆ ಹೋಗಕ್ಕೆ ಬೇಜಾರು ನನಗೆ. ನಮ್ಮ ಅತ್ತೆ ಮಾವ ಹೇಳ್ತಾರೆ, ಮಟನ್ ಮಾಡಿದ್ರೆ ಬರಲ್ಲ, ಅನ್ನ ರಸಂ ಮಾಡಿದ್ರೆ ನಾವು ಬರ್ತೀವಿ ಮನೆಗೆ ಅಂತ. ಆ ಥರ ಆಯ್ತು ನಮ್ಮ ಅಮ್ಮಂದು. ಇವಾಗ ಕೆಲಸ ಮಾಡ್ಸಿಲ್ಲ ಅಂದ್ರೆ ಬರಲ್ಲ, ಕೆಲಸ ಮಾಡಿಸಿದ್ರೆ ಮಾತ್ರ ಬಂದು ಊಟ ಮಾಡ್ತೀವಿ ಈ ಥರ. ಈ ಮೀನ್ ಸಾಂಬಾರು ಮೇನ್ ರುಚಿ ಕೊಡದೆ ಮನೆ ಸಾಂಬಾರ್ ಪೌಡರ್. ಇದು ನೀವು ಇದಕ್ಕೆ ಮಾಡಿಸಿರ್ತೀರಲ್ಲ, ನಿಮ್ಮ ಬೇಳೆ ಸಾಂಬಾರ್ ಪೌಡರ್ ಇರುತ್ತಲ್ಲ, ಆ ಸಾಂಬಾರ್ ಪೌಡರ್. ಎಷ್ಟು ಸ್ಪೂನ್ ಹಾಕಿ ಮಮ್ಮಿ? ಸಾಕು ಮೀನು ಕಮ್ಮಿಯೋ ಸಾಕು. ಸೊ ಒಂದು 3 ಸ್ಪೂನ್ ಅಷ್ಟು ಫುಲ್ ಸಾಂಬಾರ್ ಪೌಡರ್ ಇಂದಾನೆ ಮೀನ್ ಸಾಂಬಾರ್ ಸಖತ್ತಾಗುತ್ತೆ. ಹಾಕೊಂಡು ರುಬ್ಬಿ ಮಸಾಲೆ ಕಲಸಿ ಒಂದು ಬಾಯ್ಲ್ ಬಂದ ಮೇಲೆ ಮೀನು ಹಾಕಿದ್ರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೀನ್ ಫ್ರೈ ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದು ಯಾವ ಮೀನ್ ಮಮ್ಮಿ? ಹೌದಾ? ಲಾಸ್ಟ್ ವ್ಲಾಗಲ್ಲಿ ಒಂದು ಕಾಮೆಂಟ್ ಬಂದಿದ್ದು, ಲೈಕ್ ನೀವು ಮ್ಯಾರಿನೇಟ್ ಮಾಡಿಬಿಟ್ಟು ಅದಾದಮೇಲೆ ಅಂದರೆ ಫುಲ್ ಈ ಥರ ರುಬ್ಬಿಟ್ಟು ಮ್ಯಾರಿನೇಟ್ ಮಾಡ್ತೀವಲ್ಲ, ಆ ಥರ ಮಾಡಿ ಮೀನು ಫ್ರೈನ ಮಾಡಿ ಇದು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ, ಅದನ್ನೇ ಬಿಟ್ಬಿಡ್ತೀರಾ. ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಇದು ಬಂದು ಅವಾಗಿನ ಕಾಲ, ಲೈಕ್ ಆಲ್ಮೋಸ್ಟ್ ಒಂದು 35 ಇಯರ್ಸ್. ಸೊ ಗೈಸ್, ಇಲ್ಲಿ ನೋಡ್ಬೋದು ಇದು ಹುಣಸೆ ಹುಳಿ. ಹುಣಸೆ ಹುಳಿ ರಸ ತೆಗ್ದಿಟ್ಟಿರೋದು. ಆ್ಯಂಡ್ ಇದೇನು ಖಾರ ರುಬ್ಕೊಂಡಿದ್ನಲ್ಲ, ಇವಾಗ ಇದನ್ನ ಇದ್ರೊಳಗೆ ಹಾಕಿ. ಮೀನು ಸಾರು ಯಾವಾಗಿದ್ರೂ ಸ್ವಲ್ಪ ಹುಳಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ನಾವು ಸ್ಪೆಷಲಿ ನಮ್ಮ ಮನೇಲಿ ಹುಳಿ ಸ್ವಲ್ಪ ಜಾಸ್ತಿ ತಿಂತೀವಿ. ಸೊ ಸಖತ್ತಾಗಿರುತ್ತೆ. ಬಟ್ ಏನಪ್ಪ ಅಂದರೆ ಅರುಣ್ ಮತ್ತು ಪುನೀತ್ ತಿನ್ನಲ್ಲ ಮೀನು ಸಾಂಬಾರು, ಅವ್ರಿಗೆ ಇಷ್ಟ ಆಗಲ್ಲ ಮೀನು ಸಾರು. ಸೊ ಅದಕ್ಕೆ ಅವರಿಬ್ಬರಿಗೆ ಅಂತಲೇ ಮೇನಾಗಿ ಚಿಕನ್ ಸಾಂಬಾರನ್ನ ಮಾಡಿದ್ದು. ಸೊ ಅವರು ಆಲ್ರೆಡಿ ಊಟಕ್ಕೆ ಅಂತ ಕೂತ್ಕೊಂಡ್ಬಿಟ್ಟಿದ್ರು. ಬಟ್ ನಾವು ಮೀನು ಸಾರು ಇವಾಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗಲೂ ಅಷ್ಟೇ, ನಾನು ಅದನ್ನ ಕಲಿಸ್ತಾ ಇದ್ದರೆ ನನಗೆ ಇವಾಗಲೂ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಲೈಕ್ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀರಾ, ಮನೇಲಿ ನಾನ್ ವೆಜ್ ಮಾಡ್ಬೋದಾ ಅಂತ. ಸೊ ಇದು ನಾನು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಇಂಥ ಮುಂಚೆ 1 ವಾರ ಮುಂಚೆ ಮಾಡಿದ್ದು. ಬಟ್ ನಾನು ನಿಮಗೆ ಫಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಗೊತ್ತಾ, ನಂದು ಮೆಮರಿ ಕಾರ್ಡ್ ಲಚ್ಚೋದಿತ್ತು
ಮೆಮರಿ ಕಾರ್ಡ್ ಇತ್ತು ಅದು. ಅವಳು ಅದೆಲ್ಲಿ ಇಟ್ಟಿದ್ಲೋ ಗೊತ್ತಿಲ್ಲ, ತುಂಬ ಆಲ್ಮೋಸ್ಟ್ 1 ಮಂತ್ ಆ ಮೆಮರಿ ಕಾರ್ಡ್ನ ಹುಡುಕಿದ್ದೀನಿ. ಲಾಸ್ಟಲ್ಲಿ ನೋಡಿದ್ರೆ ನನ್ನ ಕ್ಯಾಮ್ರಾ ಬ್ಯಾಗ್ ಅದು ಇದ್ರೊಳಗೆ ಜಿಪ್ ಒಳಗಿತ್ತು ಅದು. ಸೊ ಫೈನಲಿ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತುಂಬ ಮೆಮರಿ ಆದಂಥ ವೀಡಿಯೋಸ್, ಅದನ್ನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಗೈಸ್, ನನ್ನ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಯಾಗಿ ನಾನು ಮೀನು ಸಾಂಬಾರನ್ನ ಮಾಡ್ತಾ ಇರೋದು. ಹೆಂಗ್ ಈಸಿನಾ ಅಥವಾ ಸ್ವಲ್ಪ ಸಿಕ್ಕಾಪಟ್ಟೆ ಈಸಿನಾ? ಯಾವ ಅಡುಗೆನಾದ್ರೂ ಸಾಕು, ಮೀನ್ದು ಇನ್ನಲ್ಲ ಸಾಕು. ಏನಮ್ಮಿ? ಯಾವ ಅಡುಗೆನಾದ್ರೂ ಅಷ್ಟೇ ಲಚ್ಚು. ನಮ್ಮ ಮನೇಲಿ ಅವ್ವ ಆ ಕಡೆಯಿಂದ ಮಾಡು. ಹೇಳರು, ಅಯ್ಯೋ ಏನ್ ಪುಟ್ಟಿ ಏನು ಕಲ್ಸೇ ಇಲ್ಲ, ಅವಳಿಗೆ ಬದ್ನಿಗೆ ಏನು ಕಲ್ಸಿಲ್ಲ, ಅಯ್ಯೋ ಬುಡಕ್ಕೆ ಕಣ್ಣಲ್ಲಿ ನೋಡಿ ಕೈಲಿ ಮಾಡೋದು ಎಷ್ಟೊತ್ತು ಅನ್ನೋದು. ಕಣ್ಣಲ್ಲಿ ನೋಡ್ಕೊಂಡ್ರೆ ಹೆಣ್ಮಕ್ಳುಗಳು ಕೈಲಿ ಬೇಗ ಮಾಡ್ಬಿಡ್ತಾರೆ. ಅಟ್ಲೀಸ್ಟ್ ನೋಡ್ಕೋಬೇಕು ಅಡುಗೆ ಮಾಡೋದನ್ನ, ಅಮ್ಮ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೋಬೇಕು. ಮಮ್ಮಿ ನಂಗೆ ಆಕ್ಚುಲಿ ಬೇಳೆ ಸಾಂಬಾರು ಪಲ್ಯಗಳು ನಂಗೆ ಯಾರೋ ಹೇಳ್ಕೊಟ್ಟಿಲ್ಲ, ನಾನೇನು ಮಾಡೋದೇ ನೋಡ್ಬಿಟ್ಟು ನಾನು ಮಾಡಿದ್ದೆ. ನಿಜವಾಗ್ಲೂ ಕಡೆ. ಏನು ಒಗ್ಗರಣೆ ಕೊಟ್ಟರೆ ಹಾಕ್ತೀಯಾ ಈರುಳ್ಳಿ? ಇದರಲ್ಲಿ ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದ್ರದ್ದು ಮಸಾಲೆ ಎಲ್ಲ ಕೆಳಗಡೆ ಉಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಆ ಮಸಾಲೆ ಜೊತೆಗೆ ಹಿಂಗೆ ಮಿಕ್ಸ್ ಮಾಡ್ತೀನಿ. ಅಲ್ಲೂ ಕೇಳೋದು, ಈಗ ಊಟ ಆಯ್ತು ಮುಗ್ದೋಯ್ತು, ಹೋಗಿ ಬೇಗ ನೀನು ಹೋಗಿ. ಹಾ ಹ್ಞೂ ಅಂತಾರೆ ನಾನು. ಬಾಗಿಲು ತೆಗಿತಾರೆ. ಓಕೆ ಗೈಸ್, ಬನ್ನಿ ಕೇಳೋಣ ಇವ್ರಿಗೆ ಹೆಂಗಿದೆ, ಹೆಂಗಾಗಿದೆ. ಮುಳ್ಳಿದ್ರೆ ಕಾಣಿಸಲ್ಲ ಮಜಾ ಅಲ್ವಾ? ಲೈಟ್ ಹಾಕ್ಬಿಟ್ವಿ. ಫಸ್ಟ್ ಕೆಮ್ಮು. ನೀನು ಫಸ್ಟ್ ಕೆಮ್ಮು, ನೀನು ಕೆಮ್ಮು. ಓವರ್ ಆಕ್ಟಿಂಗು. ಫಿಶ್ ಚೆನ್ನಾಗಿದೆ. ಇದು ಚಿಕನ್ ಅರುಣ್ ಅಷ್ಟೇ, ಒನ್ ವರ್ಡ್ ಆನ್ಸರು. ಫಿಶ್ ಹೇಗಿದೆ, ಚಿಕನ್ ಸಾಂಬಾರ್ ಹೇಗಿದೆ? ಫಿಶ್ ಕೆಮ್ಮು ಜಾಸ್ತಿ ಇದೆ. ಯಾಕ್ರಿ? ಅದು ಮಾಡ್ಬೇಕಾದ್ರೆ ಕೆಮ್ಮು ಜಾಸ್ತಿ ಇದ್ದೇ ಇರುತ್ತೆ. ಟೇಸ್ಟ್ ಹೇಗಿದೆ? ಚಿಕನ್ ಸಾರು ಚೆನ್ನಾಗಿದೆಯಾ? ನಾನೇ ಮಾಡಿರೋದೆಲ್ಲ ಹೇಳಿ ಕರೆಕ್ಟಾಗಿ ಹೇಳಿ. ಅಕ್ಕ ಬೆಳಗ್ಗೆಯಿಂದ ವೆರೈಟೀಸ್ ಮಾಡ್ಕೊಡ್ತಾ ಇದೀಯಾ, ಹೆಂಗ್ ಅನ್ಸ್ತೈತೆ? ಖುಷಿ ಆಗ್ತದೆ. ನಿಜ ಹೇಳಿ, ಇವಾಗ ಇನ್ನರ್ ಫೀಲಿಂಗು. ನಿಜ ಖುಷಿ. ಮಮ್ಮಿ ಇವಾಗ ಏನು ಇಲ್ಲ, ಏನು ಹಾಕಿಲ್ಲ. ಚೂರ ಮೇಲಿಂದ ಹಾಕಿ ಹಿಂಗಿಂಗ್ ಮಾಡ್ಬೇಕು. ಒಂದೇ ಸತಿ ಹಿಂಗ ಹಾಕ್ಬಿಟ್ಟ. ನೋಡು ಟೇಸ್ಟ್ ನೋಡು. ಇವಾಗ ನಾವು ಟೇಸ್ಟ್ ನೋಡುತ್ತೀವಿ. ಹೆಂಗಿದೆ? ನೈಸ್. ಸಖತ್ತಾಗಿದೆಯಲ್ಲ? ಇನ್ನೊಂಚೂರು ಉಳಿಬಿಟ್ರೆ ಚೆನ್ನಾಗಿರುತ್ತೆ. ಇನ್ನೊಂಚೂರು ಉಳಿಬಿಟ್ರೆ ಚೆನ್ನಾಗಿರುತ್ತೆ. ನೋಡೋಣ, ಇಟ್ಕೊ. ಬಿಟ್ರೆ ಚೂರು ಬಿಡ್ಬೇಕು. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಮೀನ್ ಸಾಂಬಾರ್ ರೆಡಿ ಆಗಿದೆ. ಇದ್ರೊಳಗೆ ಮೀನ್ ಹಾಕ್ಬೇಕು ಇವಾಗ. ಬಾಯ್ಲ್ ಬರಬೇಕು. ಹಾಕಲ್ಲ ತೆಗೆದು. ಮಮ್ಮಿ ಇದೇ ಇಟ್ಬಿಡ್ಲಾ? ಇಡ ಏನಾಗಲ್ಲ. ಅಷ್ಟೇ ಗೈಸ್. ಮಮ್ಮಿ ಇದಕ್ಕೆ ಒಗ್ಗರಣೆ. ಫ್ರೆಂಡ್ಸ್, ಈ ಪಾತ್ರೆ ಎಲ್ಲ ಅಕ್ಕ ಹೊಸದಾಗಿ ಮದುವೆ ಆಗಿದ್ದು ಅವಾಗ ತಗೊಂಡಿರೋ ಪಾತ್ರೆ ಅಲ್ವಾನೇ ಅಕ್ಕ? ನಮ್ಮ ಮದುವೆ ಆದಾಗಂದ್ರೆ ನಾವು ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡ್ ಬರ್ತಾ ಇದ್ವಲ್ಲ, ಆ ಟೈಮಲ್ಲಿ ನಮ್ಮಮ್ಮ ತಗೊಟ್ಟಿದ್ದಂತ ಪಾತ್ರೆಗಳು ಇವೆಲ್ಲಾನು ನಮ್ಮ ಮನೇಲಿ ಆಲ್ಮೋಸ್ಟ್ ಇರೋವು. ಇವಾಗ ನಾನು ಹೊಸದಾಗಿ ಏನ್ ತಗೊಂಡಿದ್ದೀವೋ ಅದನ್ನ ತೋರಿಸಿದೀನಿ, ಬಟ್ ಆಲ್ಮೋಸ್ಟ್ ಇದೆ. ಇವು ಅಲ್ಲ ಕಣ್ಸರು, ಮೀನ್ ಬೇಕಾದ್ರೆ ಈ ಕಡೆಗೆ ಮಾಡಿದ್ದಾರೆ. ಅಲ್ಲ ಕಣ ಮೀನ್, ಇದು ಇದಕ್ಕೆ ಒಗ್ಗರಣೆ ಅಂತಲ್ವಾ? ಅಲ್ಲ, ಇದಕ್ಕೆ ಎಣ್ಣೆನೆ ಬಿಡಬೇಕು ಮತ್ತೆ ಬೇರೆ ಆಮೇಲೆ ಮಳವೆ ಒಂದ್ಸಿಬಿಡ್ತಲ್ಲ. ಹೌದಾ? ಈರುಳ್ಳಿ ಹಾಕ್ತಾರೆ ತಾನೇ ಮೀನ್ ಸಾಂಬಾರಲ್ಲಿ? ರುಬ್ಬಕ್ಕೆ ಹಾಕಿದ್ದೀನಲ್ಲ, ಈಗೇನು ಅದು ಮಾಡಿಬಿಟ್ಟು ಹಾಕಿ ಅಷ್ಟು ಇಷ್ಟ ಇದ್ರೆ ನಂಗೆ ಗೊತ್ತಿಲ್ಲ. ನಿನ್ನ ಏನ್ ಬೇಡ, ನಮ್ಮ ಅಪ್ಪನ ಕಡೆ ಹೆಂಗ್ ಮಾಡ್ತಾರೆ ಹಂಗೆ ಹಂಗೆ ಮಾಡೋದು. ನಮ್ಮ ಅಪ್ಪನ ಕಡೆ ಸಖತ್ತಾಗಿ ಮಾಡ್ತಾರೆ. ಆಯ್ತು, ಇಲ್ಲಿ ತೋರಿಸಿದ್ದು
ಗೈಸ್ ನೋಡಿ ಈ ಥರ ಒಂದು ಮಳ್ಳು ಬರಬೇಕು. ಸೊ ಇವಾಗ ನೋಡಿ, ಸೊ ಈ ಥರ ಒಂದು ಮಳ್ಳು ಬಂದ ತಕ್ಷಣ ಮೀನು ರೆಡಿ ಇದೆ. ಸೊ ಇವಾಗ ಮೀನು ಹಾಕೋದು. ರೈಟ್ ಮಮ್ಮಿ? ರೈಟ್. ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತೀರಾ ಮೀನು ಸಾಂಬಾರು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಇದೇ ಥರ ಮಾಡೋದು ಕಥಾಗಿರುತ್ತೆ. ತೋರಿಸಿ. ಸೊ ಗೈಸ್ ಇವಾಗ ಮೀನ್ ಹಾಕಿದೀವಿ. ಇವಾಗ ಈ ಒಂದು ಮೀನ್ ಬಂದ್ಬಿಟ್ಟು ಒಂದು ಮಳ್ಳು ಮತ್ತೆ ಈ ಸಾಂಬಾರು ಒಂದು ಮಳ್ಳು ಬರೋ ತನಕ ಅಷ್ಟೇ ಬೇಯಿಸ್ಬೇಕು. ನಮ್ಮ ಮೀನ್ ಸಾಂಬಾರು ರೆಡಿ ಆಗ್ಬಿಡುತ್ತೆ. ಬಿಕಾಸ್ ಮೀನ್ ಬಂದು ತುಂಬಾ ಬೇಗನೆ ಬೆಂದ್ಬಿಡುತ್ತೆ. ಅದಕ್ಕೇನೆ ಜಸ್ಟ್ ಒಂದು ಕುದಿ ಬಂದ ಮೇಲೆ ಆಫ್ ಮಾಡೋದು ಅಷ್ಟೇ. ಮೀನ್ ಸಾಂಬಾರು ರೆಡಿ. ಗ್ಯಾಸ್ ಫಾಸ್ಟ್ ಮಾಡಿ. ಓಕೆ, ಇವಾಗ ಬನ್ನಿ ಮಕ್ಳಿಗೆ ಹೋಗ್ಬಿಟ್ಟು ಪಟ ಪಟ ಅಂತ ತಿನ್ಸೋಣ. ನನ್ನ ಬಟ್ಟೆ ಕೊಡು. ಸೊ ಗೈಸ್ ನೋಡ್ಬೋದು ಇಲ್ಲಿ ಮೀನ್ ಸಾಂಬಾರು ಮಳ್ತಾ ಇದೆ. ಸೊ ಇವಾಗ ಈ ಥರ ಮಳ್ತಾ ಇದೆ ಅಲ್ವಾ. ಸೊ ನಮ್ಮ ಮೀನ್ ಸಾಂಬಾರು ಬಂದು ರೆಡಿ ಆಗಿದೆ. ಇನ್ನು ಇದೇ ಹಿಟ್ಟಲ್ಲೇ ಮೀನು ಚೆನ್ನಾಗಿ ಬೆಂದೋಗುತ್ತೆ. ಸೊ ಇನ್ನು ಜಾಸ್ತಿ ಅದನ್ನ ನಾವು ಬೇಯಿಸೋದು ಬೇಡ, ಆಫ್ ಮಾಡಿಬಿಟ್ಟು ಮುಚ್ಚಿಬಿಡೋದು ಅಷ್ಟೇ. ಸೊ ಗೈಸ್ ನೋಡ್ಬೋದು ಇವಾಗ ಪ್ರತಿಯೊಂದು ಕೂಡ ರೆಡಿ ಆಗಿದೆ. ನೋಡಿ ಇಲ್ಲಿ ಮೀನ್ ಫ್ರೈ ರೆಡಿ, ಮೀನ್ ಸಾಂಬಾರ್. ನನ್ನ ಕ್ಯಾಮ್ರಾ. ಮೀನ್ ಸಾಂಬಾರ್ ರೆಡಿ ಆ್ಯಂಡ್ ಚಿಕನ್ ಸಾಂಬಾರ್ ಕೂಡ ರೆಡಿ. ಹಾಗೂ ಇಲ್ಲಿ ಬಂದರೆ ಅನ್ನ, ಹಾಗೂ ಇಲ್ಲಿ ಬಂದರೆ ಲಡ್ಡು ಮತ್ತು ಸಿಂಬಾದು ಕಿಚಡಿ. ಸೊ ಪ್ರತಿಯೊಬ್ಬರಿಗೂ ಎಲ್ಲಾನು ಕೂಡ ನನ್ನ ಫೇಸ್ ಓಕೆ. ಸೊ ಪ್ರತಿಯೊಬ್ಬರಿಗೂ ಎಲ್ಲಾನು ಕೂಡ ರೆಡಿ ಆಗಿದೆ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಲಕ್ಷಕ್ಕೆ ಫಸ್ಟ್ ಊಟ ತಿನ್ನಿಸ್ತೀನಿ. ಟೈಮ್ ಆಲ್ರೆಡಿ 2:30 ಆಯಿತು. ಅವ್ನಿಗೆ ಆಲ್ಮೋಸ್ಟ್ 1:30 2 o'clock ಅಷ್ಟು ನಾನು ತಿನ್ನಿಸ್ಬಿಡ್ತಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಗ್ತಿದೆ. ಬೇಗ ಬೇಗ ಹೋಗಿ ಅವನಿಗೆ ಊಟ ತಿನ್ನಿಸಿ ಮತ್ತೆ ಅದಾದಮೇಲೆ ಇನ್ನೂ ಕೆಲಸ ಇದೆ ಗಾಯ್ಸ್. ಇವತ್ತು ಮಸ್ತ್ ಕೆಲಸ. ಏನಪ್ಪ ಅಂದರೆ ನೆನ್ನೆ ಗಿಡಗಳು ತಗೊಂಬಂದಿದ್ವಲ್ಲ. ಸೊ ನಾವು ನಾನ್ ವೆಜ್ ತಿನ್ನೋಕ್ಕಿಂತ ಮುಂಚೆ ಫಸ್ಟು ಮಮ್ಮಿ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಮಮ್ಮಿನೇ ಪಾಟಿಂಗ್ ಮಾಡೋದು, ನಂಗೆ ಅಷ್ಟು ಪಾಟಿಂಗ್ ಬರಲ್ಲ. ಸೊ ಮಮ್ಮಿ ತುಳಸಿ ಗಿಡ ಎಲ್ಲ ಪಾಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಗೈಸ್ ನೆನೆ ಬಂದು ಈ ಸಾವಂತಿಗೆ ಹೂವಿನ ಗಿಡ ತೊಗೊಂಬಂದ್ವಿ. ಆ್ಯಂಡ್ ಇದು ಫಸ್ಟೇ ಇತ್ತು ಮನಿ ಪ್ಲಾಂಟು. ಆ್ಯಂಡ್ ಈ ಒಂದು ದಾಸವಾಳ ಹೂವಿಂದು ಗಿಡನ ಕೂಡ ತೊಗೊಂಬಂದ್ವಿ. ಇದು ಬಂದು ಯೆಲ್ಲೋ ಕಲರ್ ದಾಸವಾಳ. ಮತ್ತು ಮಮ್ಮಿ ವಿಳ್ಳೆದೆಲೆ ಹಾಗೂ ತುಳಸಿನ ತಗೋತು. ನಾನು ಇದೆರಡು ಹಾಗೂ ತುಳಸಿನ ತೊಗೊಂಡಿದ್ದೀನಿ. ಇಲ್ಲಿದೆ ನೋಡಿ, ನಮ್ಮ ಮಮ್ಮಿ ಆಲ್ರೆಡಿ ಸ್ಟಾರ್ಟೆಡ್ ಹರ್ ವರ್ಕ್. ಫುಲ್ ಒಣಗೋಗ್ಬಿಟ್ಟಿದ್ದಲ್ಲ ಮಮ್ಮಿ. ಇದು ಗಾನ್ ಕೇಸು. ನನ್ನ ಹಳೆ ತುಳಸಿ ಗಿಡ ನೋಡಿ ಗೈಸ್. ನನ್ನ ಹಳೆ ತುಳಸಿ ಗಿಡವನ್ನು ಗಾನ್ ಕೇಸ್ ಆಗಿರುವುದು. ಹುಡುಗರು ಬಿಡಲ್ಲ. ಇನ್ನೇನು ಮಾಡ್ತೀಯ? ಇದೇನು ಮಾಡ್ತಾರೆ ಯಾರಿಗೆ ಗೊತ್ತದೆ. ನಮ್ಮಮ್ಮ ಪಾಟಿಂಗ್ ಮಾಡ್ತಾ ಇದ್ದಾರೆ. ಏನಿದೆ ಅದರೊಳಗೆ? ಅವರು ಒಂದು ದಡಿ ನೆಟ್ಬಿಟ್ಟು ನೆಟ್ಟಿರ್ತಾರೆ ಅನ್ಸುತ್ತೆ. ಅದ್ರದ್ದು ಮಣ್ಣೇನೋ ಸಿಕ್ಕಾಪಟ್ಟೆ ಐತೆ. ಚೆನ್ನಾಗೂ ಇದೆ ಮಣ್ಣು. ನಮ್ಮಮ್ಮ ನನ್ನ ಬ್ಲೌಸ್ ಹಾಕೊಂಡೈತೆ ಗೈಸ್. ನನ್ನ ಬ್ಲೌಸ್ ಏನು ಬೇಕು ಯಾರು ಅನ್ಕೊಬಿಡಿ ಏನು. ಆ್ಯಕ್ಚುಲಿ ನನ್ನ ಹಳೆ ತುಳಸಿ ಗಿಡ ಚೆನ್ನಾಗಿತ್ತು. ಬಟ್ ಮಕ್ಕಳು ಅದರದ್ದು ಎಲೆನ ಕಿತ್ತು ತಿಂದು ಅದೊಂಥರ ಒಣಗೋಗೋ ಥರನೇ ಆಗಿಬಿಟ್ಟಿದೆ. ಸೊ ತುಳಸಿ ಗಿಡನ ಹೇಳ್ತಾರಲ್ಲ, ಒಂದು ಸ್ವಲ್ಪ ಮಡಿಯಿಂದ ಇರಬೇಕು ತುಳಸಿ ಗಿಡದ ಹತ್ರ ಅಂತ ಹೇಳಿಬಿಟ್ಟು. ತುಳಸಿ ಗಿಡ ಮತ್ತು ವಿಳ್ಳೆದೆಲೆ ಇದೆರಡಕ್ಕೂ ಸ್ವಲ್ಪ ಮಡಿಯಿಂದ ಇರಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಟ್ರೈ ಮಾಡಿದ್ದೆ. ಬಟ್ ಅದು ಬಂದು ನಾವು ಈ ಮನೆಗೆ ಹೊಸದಾಗಿ ಬಂದಾಗ ಹಾಲು ಉಗ್ಸಿದ್ವಲ್ಲ, ಅವತ್ತು ತಂದಿದ್ದು ತುಳಸಿ ಗಿಡ ಅದು ಒಣಗಿ ಹೋಗಿತ್ತು. ಆ್ಯಂಡ್ ಆ ಥರ ಒಣಗೋಗಿರೋ ತುಳಸಿ ಗಿಡನ ಇಟ್ಕೋಬಾರ್ದಂತೆ ಮನೇಲಿ, ಒಳ್ಳೇದಲ್ವಂತೆ. ಮತ್ತು ಹೇಳ್ತಾರೆ ಏನಾದರೂ ತುಂಬ ದೃಷ್ಟಿ ಆಗಿದ್ದರೆ ಈ ಥರ ಮನೇಲಿ ಬೈ ಚಾನ್ಸ್ ನಾವು ಮೀನು ಏನಾದರೂ ಫಿಶ್
ಫಿಶ್ ಟ್ಯಾಂಕ್ ಇಟ್ಕೊಂಡಿರ್ತೀವಿ, ಮೀನು ಸಾಕ್ತಾ ಇರ್ತೀವಿ ಅಂತ ಹೇಳ್ತಾರಲ್ಲ. ಸೊ ತುಂಬ ದೃಷ್ಟಿಯಾಗಿದ್ದರೆ ಆ ಮೀನುಗಳು ಸತ್ತೋಗೋದು, ಅಥವಾ ಈ ಅಕ್ಕಿಗಳೆಲ್ಲ ಲವ್ ಬರ್ಡ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ, ಆವಾಗಲೂ ಅಷ್ಟೇ ತುಂಬ ದೃಷ್ಟಿಯಾಗಿದ್ದರೆ ಆ ಲವ್ ಬರ್ಡ್ಸ್ಗಳು ಸತ್ತೋಗೋದು ಆ ಥರ ಎಲ್ಲ ಆಗುತ್ತೆ. ಅದೇ ಥರನೇ ತುಳಸಿ ಗಿಡ ಕೂಡ ಅಷ್ಟೇ, ತುಂಬ ದೃಷ್ಟಿಯಾಗಿದ್ದರೆ ತುಳಸಿ ಗಿಡ ಕೂಡ ಒಣಗೋಗುತ್ತಂತೆ. ಸೊ ಅದಕ್ಕೆ ಮತ್ತು ಒಣಗೋಗಿರೋ ತುಳಸಿ ಗಿಡನ ಇಟ್ಕೋಬಾರ್ದು, ಆದಷ್ಟು ಬೇಗನೆ ಅದನ್ನ ಚೇಂಜ್ ಮಾಡಿಬಿಡ್ಬೇಕು. ಅದಕ್ಕೇ ಸರಿ ಚೇಂಜ್ ಮಾಡೇ ಬಿಡೋಣ. ನಾನು ಲೈಕ್ ಒಂದು ಹೋಪ್ ಇತ್ತು ಅದು ಬರುತ್ತೆ, ವಾಪಸ್ ಬರುತ್ತೆ ಅಂತ, ತುಂಬ ಚಿಗುರುತ್ತೆ ಅಂದ್ಕೊಂಡು ತುಂಬ ಟ್ರೈ ಮಾಡಿದೆ ನಾನು, ನೀರೆಲ್ಲ ಹಾಕಿ ಅದಕ್ಕೆ ಅದು ಇದು ಎಲ್ಲ ಗೊಬ್ಬರ ಎಲ್ಲ ಹಾಕಿ, ಬಟ್ ಅದು ಆಗಲಿಲ್ಲ. ಸರಿ ಆಯಿತು ಅಂತ ಹೊಸ ಎಲ್ಲ ಕಲ್ಗಳು ನೋಡಿ ಗೈಸ್, ಇಷ್ಟು ಕಲ್ಗಳು ನನ್ನ ಮಗನೇ ಹಾಕಿರೋದು. ಕಲ್ಗಳು ಹಾಕಿನೇ ಬೆಳೀತಾ ಇರಲಿಲ್ವೋ ಏನೋ ಗೊತ್ತಿರಪ್ಪ. ಅದು ಹಂಗೆಲ್ಲ ಇಲ್ಲ, ಕಲ್ಲು ಹಾಕಿದ್ರೆ ಬೆಳೀತದೆ, ಹಂಗೆಲ್ಲ ಇಲ್ಲ. ಮುಟ್ಟಬಾರ್ದು ಯಾವಾಗಲೂ, ಏನಾದ್ರು ತಿನ್ನೋದು ನಾನ್ ವೆಜ್ ಕೈ ಗಲೀಜ್ ಕೈ ತಗೊಂಡು ಅವರಿಬ್ಬರೇ ಕಿತ್ತು 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 ಕಿತ್ತು. ಈಗ ಇದನ್ನು ಇದು ಮಾಡಲೇಬೇಕು, ಸ್ವಲ್ಪ ನೋಡ್ಕೋಬೇಕು. ಡ್ರಿಲ್ಲ ಮಾಡಬೇಕು, ಮಣ್ಣು ನೀರು ಹಾಕ್ಬೇಕು ಅನ್ಸುತ್ತೆ ಅದಕ್ಕೆ ಒಂಚೂರು. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ, ನಾವು ಲಕ್ಷಿತ್ಗೆ ತುಳಸಿ ತಿನ್ನಬೇಕು, ತುಳಸಿ ತುಂಬ ಒಳ್ಳೆಯದು ಅಂತ ಹೇಳ್ಕೊಟ್ಟಿದ್ದೀವಿ. ಸೊ ತುಳಸಿ ಅವನು ತಿನ್ನಕ್ಕೆ ಹೋಗ್ಬಿಟ್ಟು ಎಲ್ಲೇ ತುಳಸಿ ನೋಡಿದ್ರು ಆ ಗಿಡನ ಬಿಡೋದೇ ಇಲ್ಲ, ಎಲ್ಲ ಕಿತ್ತಿ 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 ಬಿಟ್ಬಿಡ್ತಾನೆ. ಫೈನಲಿ ನಮ್ಮ ತುಳಸಿ ನೆಟ್ಟಾಯಿತು ನಡುವೆಲಿ. ಈಗ ಸ್ವಲ್ಪ ನೀರು ಹಾಕ್ಬೇಕು, ಯಾವುದೇ ಗಿಡ ನೆಟ್ಟ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬೇಕಂತ. ಹೌದು, ನೀರು ಹಾಕಿ ಗಂಧ ಕಡೆ ನೀರು ಸಿಗಿಸ್ಬೇಡ ನೀನು. ನಾನು ಇದಕ್ಕೆ ಸಿಕ್ಸಲ್ಲ, ನಾನು ಇಲ್ಲಿಗೆ ಸಿಕ್ಸೋದು. ಒಂದು ಪ್ಲೇಟ್ ಒಂದು ಇದು ತಗೊಂಡು ಒಂದು ಪ್ಲೇಟ್ ಮಾಡಿ ಎಲ್ಲರೂ ಮಾಡಿಬಿಟ್ಟು ಸಿಕ್ಸು. ಈ ಮಣ್ಣು ಏನು ಮಾಡೋದು ಎಲ್ಲ ಹಾಕೋಣ. ಆಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಎಷ್ಟು ತುಂಬಕ್ಕಾಗುತ್ತೋ ತುಂಬು. ಸಾಕು, ಎಷ್ಟು ಹಾಕ್ತೀವಿ ಸಾಕ. ಸೈಡ್ಗೆ ಕಳಿಸ್ಬಿಟ್ಟಿದ್ದೆ ಏಕೆ? ಅದು ಕೊಂಡೋಯ್ತು ಸೈಡ್ಗೆ, ಸಾಕು ಬಿಡು. ಗಲೀಜು ಪಲೀಜು ಏನು ಹಾಕ್ಬೇಡ. ಗಲೀಜ್ ಏನಾಗ್ತೀನಿ, ಅದೇನೋ ಹೂವು ಹಾಕಿದ್ರೆ ಗೊಬ್ಬರ ಆಗುತ್ತೆ ಅಂತಾರೆ, ಅದಕ್ಕೆ ಹಾಕಿದ್ ನಾನು ಹಾಕ್ತೀನಪ್ಪ, ಏನು ಪ್ರಯೋಜನ ಇಲ್ಲ. ಗಿಡ ಒಣಗೋಯ್ತು ಅಷ್ಟೇ, ಯಾವ ಗೊಬ್ಬರನೂ ಆಗಲ್ಲ, ಪಾಪರನೂ ಆಗಲ್ಲ. ಹೌದಾ? ಬೇರೆ ಒಂದು ಕಾಯ್ಬಿಟ್ಟು ಗೊಬ್ಬರ ಮಾಡ್ಕೋಬೇಕಷ್ಟೇ. ನಮ್ಮಮ್ಮ ನಾನು ಹಾಕಿದ್ರೆ ಹೆಂಗೆ ರಂಗೋಲಿನೆಲ್ಲ ಹಿಂಗೆ ಮಾಡ್ಬಿಟ್ಟಲ್ಲ, ನೀನು ತುಳಸಿ ಗಿಡನ ಆ ಕಡೆ ತಗೊಂಡಂತೆ. ನಾನು ಇದಕ್ಕೆ ಫಸ್ಟು ಕೆಳಗಡೆಗೆ ಒಂದು ಸ್ಟ್ಯಾಂಡ್ ತಗೋಬೇಕು. ತಗೋತೀನಿ, ಇವತ್ತೇ ಆರ್ಡರ್ ಮಾಡ್ತೀನಿ. ಇವತ್ತು ಮಾಡು, ಅಲ್ಲಿರ್ತೀಯಾ ಬರ್ತದೆ. ಅಲ್ಲಿಗೆ ಆರ್ಡರ್ ಅಲ್ಲ, ಬರಲ್ಲ, ಅದು ಈಚ್ಬೇಕು ಮೀಶೋನಲ್ಲಿ ನೋಡ್ತೀನಿ. ಗೈಸ್, ನಂದು ಈ ಒಂದು ರೋಸ್ ಗಿಡ ಇತ್ತು, ಇದೇನು ಒಣಗೋಗ್ತಾ ಇತ್ತು ಹೆಂಗೋ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಇದು ಮಲ್ಲಿಗೆ ಹೂವಿನ ಗಿಡ, ಇದು ಕೂಡ ಅಷ್ಟೇ ಬರ್ತಾ ಇಲ್ಲ. ಇದೆರಡು ದಾಸವಾಳ ಹೂವಿನ ಗಿಡ. ಸೊ ಯಾವುದಕ್ಕೆ ನೆಟ್ ಬಾ ಅಂಚು ನೋಡಿ, ಯಾವುದಕ್ಕೆ ನೆಡ್ತೀಯ, ಯಾವ್ದು ಎತ್ಕೊಂಬರ್ಲಿ. ಇದು ಕಡ್ಡಿ ಹಂಗೆ ಅಲ್ಲಿ ಸೋನು, ಗಿಡ ಬೆಳೆದಾಗ ಒಂದು ಸ್ವಲ್ಪ ಹಿಂಗೆ ಕಟ್ಟು, ಒಂದು ಸ್ವಲ್ಪ ಮೇಕ್ ತಗೊಂಡು ಇಟ್ಟಿರ್ತೀನಿ. ಗೈಸ್, ಎಂತ ಚಂದ ಕಾಣಿಸ್ತಾ ಇದ್ದಾರೆ ನೋಡಿ ನಮ್ಮ ತುಳಸಿ ದೇವಿ. ಏನು ಮಾಡ್ಬಿಡ ಸೋನು, ತುಳಸಿ ವಾವ್, ಏನು ತೆಗಿಬಿಡ ಸೋನು, ಚೆನ್ನಾಗಿವೆ ಇವು. ಒಂದು 15 ವಾರ, ಒಂದು 15 ಸ್ಪಾನ್ಸರ್, ಒಂದು 15 ಸ್ಪಾನ್ಸರ್ ಮಾಡ್ಕೊಂಡು ಒಂಚೂರು ಗೊಬ್ಬರ ಹಾಕ್ಬೇಕು ಅದಕ್ಕೆ ತಂದ್ಬಿಟ್ಟು ಅಲ್ವಾ. ಆಯ್ತು, ನೆನ್ನೆ ನಾನು ನೆನ್ಸ್ಕೊಂಡೇ ಇದ್ದೆ. ಅಷ್ಟೊತ್ತಿ ನೋಡಿ, ಇವೆಲ್ಲ ಈ ಗರಿಕೆ ಇವೆಲ್ಲ ಬೆಳೆ ಬಿಡಬಾರ್ದು. ಅದ್ರ ವಿಟಮಿನ್ ಎಲ್ಲ ಇದೇ ತಗೋತದೆ. ನಾನು ತಂದಾಗ್ದಿಂದನೂ ಏನು ಅಲ್ಲಾಡ್ಸೇ ಇಲ್ಲ ಅದನ್ನ. ಮತ್ತೆ ನಾನು ಕೋರ್ಮಂಗದಲ್ಲಿ ಬಿಟ್ಬಿಟ್ಟಿದ್ದೀನಿ, ಆಗಲ್ಲ ನನ್ನ ಕೈಲಿ, ಆಗಲ್ಲ, ಬೇಡ ಸಾಕು, ಮೊಮ್ಮಕ್ಳನ್ನ ಸಾಕಲ್ಲ. ಗಿಡಗಳನ್ನ ಸಾಕೋದು ಬೇಡ, ಮೊಮ್ಮಕ್ಳನ್ನ ಸಾಕೋಣ ಅಂತ ಎಷ್ಟು ಆಸೆ ಇತ್ತು ನನಗೆ ಅಲ್ವಾ. ಹೌದು, ಇವಾಗಿಲ್ಲ. ಎಲ್ಲೂ ಹೂವಿನ ಗಿಡ ನೋಡು ತಗೊಂಬಂದ್ಬಿಡಿವಿ, ಊರ ಕಡೆ ಎಲ್ಲ. ಈಗಿಲ್ಲ, ಆಗಲ್ಲ ನನ್ನ ಕೈಗೆ. ಆ್ಯಕ್ಚುಲಿ ಇದು ಮೇಲ್ಗಡೆದು ಇವಾಗ ಚಿಗುರ್ತೈತೆ ಮಮ್ಮಿ. ಇದು ಅದಕ್ಕೆ ಹೇಳಿದ್ದು ಚೆನ್ನಾಗೈತೆ, ಯಾಕೆ ಇದು ಮಾಡ್ತೀಯ, ಹಿಂಗೆ ಇದು ಮಾಡ್ಕೋಬೇಕಷ್ಟೇ. ನೀನು ಮಾಡ್ಕೊಂಡು ಒಂಚೂರು ಗೊಬ್ಬರ ಹಾಕೋದು. ಕೊತ್ತು ಬರುತ್ತಲ್ಲ, ಕೊತ್ತು ತಗೊಂಡು ಅಲ್ಲಿ ಮಲ್ಲಿಗೆ ಎಂಟು, ಅಲ್ಲಿ ಊರಲ್ಲಿ ಇದು ಬೆಂಗಳೂರು ಕೋರ್ಮಂಗಲ್ ಇದು ಮಾಡ್ಬಿಟ್ಟಿದ್ವಲ್ಲ, ಅವು ಏನು ನೆಟ್ಟು ಎಷ್ಟು ಚೆನ್ನಾಗಿ ಬೆಳೆದು ಗೊತ್ತಾ ನಮ್ಮದು ಮಲ್ಲಿಗೆ ಎಂಟು. ಹೌದಾ? ಆ ಕಡೆ ಸೈಡ್ಗೆ ಇಟ್ಟಿದ್ವು ತಗೊಂಡೋಗಿ, ಅದೇ ಪಾಟ್ಗೆ ಸ್ವಲ್ಪ ಮಣ್ಣೆಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿದ್ರೆ ನಮ್ಮ ಪಾಟ್ಗೆ. ಇದಕ್ಕಿಂತನೇ ಸ್ಪೆಸಿಫಿಕ್ ಟೈಮ್ ಎಲ್ಲ ಕೊಡ್ಬೇಕಲ್ವ ಮಮ್ಮಿ ಗಿಡಗಳು ಬೆಳ್ಸಕ್ಕೆ. ಇದನ್ನು ಮಕ್ಕಳು ಸಾಕ್ದಂಗೆ ಸಾಕ್ಬೇಕು. ಇವನು ಸುಮ್ಮನೆ ಬರ್ತದೆ ಬೆಳೆ.
ಬಂದ್ಬಿಟ್ಟಿದ್ಯಾ? ಸರಿ ಆ ಪೋಟಕ್ಕೆ ಹಾಕ್ತಿ ಹಾಗಾದ್ರೆ. ಹ್ಞೂ ಅವೆರಡು ಚೆನ್ನಾಗಿ ಬರ್ತಾವ. ಇದು ದಾಸವಾಳದುವ ಇಲ್ಲಿ ಆ ದಾಸವಾಳ ಮತ್ತೆ ಆ ಇದು ಸಾವಂತಿಗೆ ದಾಸವಾಳ ಯಾಕೆ ಹಾಕ್ತಿ ಈಗ? ಇದಕ್ಕೆ ಹಾಕದಾ ವೈಟು. ಆಮೇಲೆ ಏನು ಸುಪ್ರಿಯ ಎಲ್ಲ ಕೆಲಸನೂ ನಿಮ್ಮ ಅಮ್ಮನ ಹತ್ರನೇ ಮಾಡಿಸ್ತಾ ಇದ್ದೀರಾ, ನೀವು ಮಾಡಬೇಕು ತಾನೇ ಅಂತ ಕಾಮೆಂಟ್ ಮಾಡ್ತೀರಾ. ಏನಪ್ಪ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ ಫಿಶ್ ಎಲ್ಲ ಮಾಡ್ತಾ ಇದ್ದೆ. ಸೊ ಸ್ನಾನ ಮಾಡಿದೆ, ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಫಿಶ್ ಮಾಡಿಬಿಟ್ನಲ್ಲ. ಸೊ ಅದನ್ನೆಲ್ಲ ಮತ್ತೆ ಮುಟ್ಟು ತೊಟ್ಟೆಲ್ಲ ಮಾಡೋದು ಬೇಡ ಅಂತ ಮಮ್ಮಿ ಸ್ನಾನ ಮಾಡ್ಕೊಂಡು ಬಂದು ತುಳಸಿ ಗಿಡ ನೆಟ್ಟಿದ್ದು ಮತ್ತು ಈ ವಿಳ್ಯದಲ್ಲೆಲ್ಲ ತೊಗೊಂಬಂದಿದ್ವಲ್ಲ, ಸೊ ಅದಕ್ಕೇ ಮಮ್ಮಿನೇ ಮಾಡ್ತಾ ಇದ್ದಿದ್ದು. ನಾನು ಅದಕ್ಕೇನು ಜಾಸ್ತಿ ಲೈಕ್ ಕೈಯೆಲ್ಲ ಏನೂ ಹಾಕಕ್ಕೆ ಹೋಗಲಿಲ್ಲ. ಬಿಕಾಸ್ ಅದನ್ನು ದೇವ್ರಂತ ನಾವು ಪೂಜೆ ಮಾಡ್ತೀವಿ, ನಾನ್ ವೆಜ್ ಎಲ್ಲ ಮುಟ್ಬಿಟ್ಟು ಅದನ್ನು ಮುಟ್ಟೋದು ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇ. ಆ್ಯಂಡ್ ಇವಾಗ ಇಲ್ಲಿ ದಾಸವಾಳದ ಹೂನ ನೆಡ್ತಾ ಇದ್ದಾರೆ. ಒಮ್ಮೆ ಅದಕ್ಕೆ ನೀರು ಹಾಕ್ಬೇಕಾ? ಚೆನ್ನಾಗಿ ಬರ್ತಲ್ವ ಟೆನ್ಷನ್ ಕೊಟ್ಟು ಕೆಳಗಡೆ ಇರೋರು ಲಕ್ಷಿ ಬಾರ ಈ ಕಡೆ, ತುಳಸಿ ಹತ್ರ ಹೋಗ್ಬೇಡ ನಾನ್ ವೆಜ್ ತಿನ್ಕೊಂಡು. ಮಧ್ಯೆ ಆಯ್ತು ಗಿಡ ಹಂಗೋಯ್ತು. ಗಿಡ ಎಲ್ಲ ನೀನು ಒಣಗಿಸಿರೋದು ಲಕ್ಷ್ಮಿ. ಮತ್ತೆ ಅದು ತುಳಸಿ ಎಲ್ಲ ನೀನು ತಿಂದಾಕಿರೋದು. ಚೆನ್ನಾಗಿತ್ತು ಮಣ್ಣಿದು, ತುಂಬಾ ಚೆನ್ನಾಗಿತ್ತು. ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಮಣ್ಣನ್ನ ಫಸ್ಟು ಸೆಟಲ್ ಮಾಡ್ಬೇಕಿತ್ತು ಅನ್ಸುತ್ತೆ ಮಮ್ಮಿ. ಇದು ಮಾಡ್ತೀನಿ ಹಂಗೆ ಒಂದು ಜಗ್ಗ ನೀರು ತಗೊಂಡು ಹಾಕಿದ್ರಲ್ಲಿ ಏನಂತ ಇನ್ಸೈನ್ ಅಕ್ಕಾಗಿ ಹೇಳೋದು. ಇವಾಗ ಇದು ತಗೊಂಡು ನಾನು ಬಾತ್ರೂಮ್ ಅಲ್ಲ ಅಡುಗೆ ಮನೆಯಿಂದ ಅಲ್ಲಿಂದ ನೋಡಿ ಹೆಂಗಿದ್ಯಾ. ಅಲ್ಲ ದಾಸವಾಳದ ಹೂವು ನಾವು ಎಷ್ಟು ಚೆನ್ನಾಗಿ ಹೂವು ಇದಕ್ಕೆ ಮುಡಿಸ್ತಾರೆ. ಏ ದೇವ್ರಿಗೆ ಮಾಡ್ಸಕ್ಕೆಲ್ಲ ದಾಸವಾಳದ ಹೂವೇ ಬೆಳೆಸೋದು. ಇನ್ನೆಂತ ಹೂ ದೇವ್ರದ್ದು ಫೇವ್ರೆಟ್ ಹೂವ ದಾಸವಾಳ. ಇನ್ನೆಂತ ಹೂ ಬೆಳೆಸ್ತಾರೆ? ಬೇಡ ಅಂದ್ರೆ ಒಳಗಡೆ ಇನ್ನೇನು ಬೆಳೆಸ್ತಾರೆ ಹೇಳಪ್ಪ ನನಗೆ. ಮರ ಚಿಕ್ಕ ಚಿಕ್ಕ ಶೋ ಪೀಸು ಯಪ್ಪ ಬರೀ. ಅಲ್ಲೋಗಿ ಏನು ಅಷ್ಟೊಂಥರ ದೊಡ್ಡದು ಅದು. ಮಮ್ಮಿ ನಾನು ಚೂರು ಮದ್ದಿಗೆ ತಗೋ ಮಮ್ಮಿ. ಕರೆಕ್ಟಾಗಿ ಐಸೋನು ಮದ್ದಿಕ್ಕೆ ಐತೆ. ಇಲ್ಲ ನೀನು ಆ ಕಡೆಗೆ ಹಾಕುದಿ, ನಿಂಗೆ ಹಿಂಗೆ ಹಾಕೋಡು ಆ ಕಡೆ. ಬತ್ತೈತೆ. ನಿನ್ನೇನು ಏನ ಹತ್ರ ಕ್ಲಾಸಸ್ ಹೋಗಿದ್ದ ಮಮ್ಮಿ? ಹಾಳು ಮಾಡ್ದ ನೋಡಿ ಹೆಂಗ್ ಮಾಡಿದೆ. ಇದಕ್ಕೆ ಮಣ್ಣು ಬೇಕಿಲ್ಲ ಒಂಚೂರಲ್ವಾ? ಮಣ್ಣಿಲ್ಲ ಅಷ್ಟೇ. ಅಷ್ಟೊಂಥರ ಮಣ್ಣು ಕೊಟ್ಟಿದ್ದೀನಿ ಕಡೆ ನಮ್ಮ ಅಮ್ಮಂಗೆ 3 ಇದು. ಏ ಲಚ್ಚು ಕಲ್ತ್ಕೋ ಪಾಟಿಂಗ್ ಮಾಡೋದ. ಸ್ವಲ್ಪ ಮಣ್ಣು ಆಯ್ತು, ಸ್ವಲ್ಪ ಲೂಸ್ ಮಾಡೋದ ಬೇಡವಾ? ಇದೆ ಎಲ್ಲ ಇದೈತೆ ಬೇರುಗಳವೆಲ್ಲ ಬೇಡ ಬಿಡು ಹಂಗೆ ಇರ್ಲಿ. ಬೇಡ. ಅಯ್ಯೋ ನಿನ್ನ ಮಕ್ಳತ್ತ ಇವೆಲ್ಲ ಇದೊಂಚೂರು ರೆಡಿ ಮಾಡ್ಬೇಕು ಸರ್. ಇದು ಸಖತ್ ಲೂಸ್ ಆಗಿಬಿಟ್ಟಿದ್ದು. ಬಾ ರೆಡಿ ಮಾಡಿ. ಅಲ್ಲಯ್ಯ ತರಲ ಅಲ್ಲೇ ಕೊಡ್ತೀನಿ. ಎಲ್ಲ ಗಲೀಜಾಗಿತ್ತಲ್ಲ ಇಲ್ಲಿ. ಅಯ್ಯೋ ಇದು ಎಷ್ಟು ಚೆನ್ನಾಗಿ ಗೊತ್ತಾ ಸರ್, ಇದು ನೀನು ಕರೆಕ್ಟಾಗಿ ಮಾಡಿದ್ದೆ. ಇದು ಗೌನ್, ಇದನ್ನ ಕಿತ್ತಾಕ್ಬೇಕು. ನನ್ನ ಮಗನೇ ರಕ್ಷಿತ ಅಮ್ಮಂಗೆ ಅಷ್ಟು ಜೋರಾಗಿ ಹೊಡಿತಾರ? ಊಟ ಜಾಸ್ತಿ ಆಯ್ತು ನಿಮಗೂ. ಇನ್ಯಾರಿಗಾಗಿದ್ದು ಇವಳು ಏನೇನೋ ಮುಟ್ಟಿಸ್ಕೊಂಡು ಮಾತಾಡ್ತಾರೆ. ಮಾತು ಕೇಳು. ಮಮ್ಮಿ ನಾನು ನಿನ್ನ ಮಗಳೇ ತಾನೇ ಮಮ್ಮಿ. ನಂಗೆ ಯಾಕೋ ಇವಾಗ ಡೌಲ್ ಹೊಡಿತೈತೆ. ಬರೀ ನನ್ನ ಮೇಲೆ ಇಂಥವೇ ಹೇಳಿದೀಯ ನೀನು. ಮನ್ಸಲ್ಲಿ ಅವ್ರನ್ನೆಲ್ಲೋದು ಇಷ್ಟಗಟ್ಟು ಬರಲಿಲ್ವ ಅನ್ಕೋತಿದ್ದೆ. ಅವ್ರು ಬಂದರು. ಎಷ್ಟು ನಾನು ಔಷಧಿ ಹಾಕಿದ್ದೀನಿ.
ಮಮ್ಮಿ ಇದು ಒಳಗಡೆ ಹೋಗ್ಬೇಕು ಇದು ಬಂದ್ಬಿಟ್ಟೈತೆ. ಕೆಳಗಡೆ ನೆಸು ಇದು ನೋಡ್ಲಿ. ಮತ್ತೆ ಇಲ್ಲಿ ಏನು ಟೈಟ್ ಮಾಡ್ಬೇಕಾ? ಬಿಡು, ಯಾಕೆ ಕೈ ಮಾಡ್ಕೊತಾ ಇದೀಯಾ? ಟೈಟ್ ಮಾಡು. ಅವತ್ತೊಂದು ದಿವಸ ಒಂದಷ್ಟು ತೆಗ್ದಾಕಿದೆ. ನೀಟಾಗಿ ಹಾಕು, ಹಿಂಗೆಂಗೋ ಸುತ್ತಬೇಡ. ನೋಡಿ ಬೇರೆ ಜೊತೆಗೆ ಕಿತ್ಬಿಟ್ಟಿದೆ. ಅದು ಒಣಗೋಯ್ತೈತೆ ನೋಡು, ಒಣಗೋಗಿತ್ತು. ಕಿತ್ಬಿಡ್ಲ ಯಾವಾಗ್ಲೂ ಅಷ್ಟೇ ಅಕ್ಕ, ಸಿಸರ್ನ ಯೂಸ್ ಮಾಡಬೇಕು. ನೀನು ಸಿಸರ್ ಕಳೆದಾಕ್ಬಿಟ್ಟು ಸಿಸರ್ನ ಯೂಸ್ ಮಾಡಬೇಕು ಅಂತ ಇದುವರೆಗೂ ತಗೊಂಡಿಲ್ಲ ನೀನು. ತಗೊಳಪ್ಪ, ನಾನು ಕೊಡ್ಸ್ಬಿಡ್ತೀನಿ ನೋಡಕ್ ಸಿಸರ್. ನಾನು ಕೊಡ್ಸಿಲ್ಲ. ಪಾಕ್ ಇಕ್ಕಿದೆಯಾ ಅಂತ ಸರ್, ಇವೆಲ್ಲ ಗೊತ್ತು. ಸೀಸರು ಎಲ್ಲ ಒಂದು ಬಾಕ್ಸ್ ಮಾಡಿ ಸಿಗಬೇಕು ನೀವು. ಸಾಕಿನ ಅಕ್ಕ, ಬೋರ್ ಆಗ್ಬಿಡುತ್ತೆ ಹಂಗೆ. ಮೊದಲೇ ಜ್ವರ. ಏನಮ್ಮ ಬಾರೋ ನನ್ನ ರಾಜ್ಕುಮಾರ. ಲಡ್ಡು ಹೆಂಗ್ ಮಾಡೋದು? ಲಡ್ಡು ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನನ್ನ ನೋಡಿ ಒಂದು ಸ್ವಲ್ಪ ಜಡ್ಜ್ ಮಾಡಿಬಿಡಿ, ನನಗೆ ಹೇಗೂ ಕಾಣಿಸ್ತಿದೆ ಅನಿಸುತ್ತೆ. ಆ್ಯಕ್ಚುಲಿ ಅಡುಗೆ ಎಲ್ಲ ಸಿಕ್ಕಾಪಟ್ಟೆ ಐತಲ್ಲ, ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಎಲ್ಲನೂ ಮಾಡಿದ್ದಾಯಿತು. ಆ್ಯಂಡ್ ನೋಡ್ಬೋದು ಎಲ್ಲನೂ ಆಲ್ಮೋಸ್ಟ್ ಫುಲ್ ಎಲ್ಲ ಕ್ಲೀನ್ ಆಗೋಯ್ತು. ಕಿಚನ್ ಕೂಡ ಅಷ್ಟೇ ಕಂಪ್ಲೀಟ್. ಆಲ್ ಥ್ಯಾಂಕ್ಸ್ ಟು ಲಚ್ಚು ಆ್ಯಂಡ್ ಮೀ. ಇಲ್ಲ, ನಾವಿಬ್ರು ಸೇರ್ಕೊಂಡು ಮಾಡಿದ್ದು. ಅವಳ ಪಾಪ ಪಾತ್ರೆ ತೊಳ್ಕೊಂಡು ನಾನೆಲ್ಲ ಫುಲ್ ಕ್ಲೀನ್ ಮಾಡಿದೆ. ಬಿಕಾಸ್ ನಾನ್ ವೆಜ್ ಅಡುಗೆ ಅಂದರೆ ಈ ಪೂರ್ತಿ ಟೈಲ್ಸ್ ಎಲ್ಲ ಫುಲ್ ಗಲೀಜಾಗಿ ಹೋಗುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಾನ್ ವೆಜ್ ಅಡುಗೆ ಒಂದು ಕಡೆ, ಮೀನು ಅಡುಗೆ ಒಂದು ಕಡೆ. ಹಾಂ, ಮೀನು ಅಡುಗೆ ಇನ್ನೊಂದು ಕಡೆ. ಮೀನಂದರೆ ಗಮಿಸು ಆಗ್ಬಿಡುತ್ತೆ. ಅದು ತಿನ್ನೋ ತನಕ ಅಷ್ಟೇ ಚಂದ, ತಿಂದಾದ್ಮೇಲೆ ಯಾಕಪ್ಪ ಅನಿಸುತ್ತೆ. ಆ್ಯಂಡ್ ಗೈಸ್, ಇವಾಗ ಇಲ್ಲಿ ನೋಡ್ಬೋದು, ಸೊ ಅಡುಗೆಗಳೆಲ್ಲ ಇಲ್ಲಿ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಮಮ್ಮಿ ಮನೆಗೆ ಹೊರಟಿದ್ದೀವಿ, ಕೋರ್ಮಂಗ್ಲಿಗೆ ಹೊರಟಿದ್ದೀವಿ. ನಮ್ಮ ಅಪ್ಪ ಬರೋಕ್ಕಾಗಲಿಲ್ವಲ್ಲ. ಆ್ಯಂಡ್ ನಮ್ಮ ಅಪ್ಪಂಗೂ ಕೂಡ ನಾನು ಮಾಡಿರುವಂಥ ಅಡುಗೆನ ತಿನ್ನಿಸ್ಬೇಕಲ್ವಾ. ಸೊ ಅದಕ್ಕೇ ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಲಚ್ಚು ಇವತ್ತು ಏನು ಹೇಳು, ಇವತ್ತು ಎಲ್ಲ ಅಡುಗೆನೂ ನಾನು ಮಾಡಿದ್ದೀನಿ. ಫುಲ್ ಮೀನ್ ಸಾಂಬಾರು ನೀನೇ ಮಾಡಿದ್ದೆ. ಎಸ್, ನೀನು ಚೆನ್ನಾಗಿ ಫ್ರೆಂಡ್ಸ್. ಅಂದ್ರೆ ನಾನು ಚಿಕನ್ ಫ್ರೈ ಟೇಸ್ಟ್ ಮಾಡಿಲ್ಲ, ಬಟ್ ಚಿಕನ್ ಸಾಂಬಾರ್ ಟೇಸ್ಟ್ ಮಾಡಿಲ್ಲ, ಬಟ್ ಗಮ್ ಅಂತ ಇತ್ತು. ಮೀನ್ಸ್ ಫ್ರೈ ಮಾತ್ರ ಸಕ್ಕತ್ತಾಗಿತ್ತು. ಮೀನ್ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಅಂಡ್ ಬೆಳಗ್ಗೆ ಪಲ್ಯ ಏನು ಮಾಡಿದಿಲ್ಲ, ಮಶ್ರೂಮ್ ಪನ್ನೀರ್ ಪಲ್ಯ, ಅದು ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಸೊ ಮಮ್ಮಿ ಮತ್ತು ನಂದು ಕೂಡ ಹೊರಟು ಬಿಟ್ರು, ಬಿಕಾಸ್ ಲೇಟ್ ಆಗುತ್ತೆ ಹೋಗೋಷ್ಟು ಅಂಗಡಿಗೆ ಅಂತ. ಇವತ್ತು ಪುನೀತ್ ಮತ್ತು ಅರುಣ್ಗೆ ಇಬ್ರಿಗೂ ಆಫೀಸ್ ಇತ್ತಲ್ಲ. ಸೊ ಅವ್ರ ಆಫೀಸ್ ಇನ್ನೇನು ಮುಗೀತು, ನಾವು ಕೂಡ ಇವಾಗ ಹೊರಡ್ತಾ ಇದ್ದೀವಿ. ನಾಳೆ ಸ್ಯಾಟರ್ಡೇ ಸಂಡೇ ಮತ್ತು ಇಬ್ರಿಗೂ ರಜಾ, ಎಲ್ಲರಿಗೂ ರಜಾ. ಸೊ ಅದಕ್ಕೇನೆ ಸ್ಯಾಟರ್ಡೇ ಸಂಡೇ ಆರಾಮಾಗಿ ಪ್ಲಾನ್ ಮಾಡಿದ್ವಿ ಫ್ರೆಂಡ್ಸ್, ವಿಶಾಲ್ ಮಾಡಿ ಹೋಗೋಣ ಒಂದು ಸ್ವಲ್ಪ. ಹಾಗೇನೆ ನೋಡೋಣ, ಏನಾದ್ರು ನಂಗೆ ಇಷ್ಟ ಆದ್ರೆ ತಗೋತೀವಿ. ಬಿಕಾಸ್ ನನಗೆ ಇವತ್ತು ಅರುಣ್ ಅವ್ರು ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಖರ್ಚು ಮಾಡ್ಬೇಕಲ್ಲ. ನಿನ್ನೆವರೆಗೂ ಸುಮ್ಮನೆ ತೆಪ್ಪಗಿದ್ದೆ, ಏನೂ ಇಲ್ಲ ತೆಗಿ ಸುಮ್ಮನಿರೋಣ ಅಂತ. ಇವಾಗ ದುಡ್ಡು ಬಂದ್ಮೇಲೆ ಹಂಗೆ. ಬಟ್ ಎಸ್, ಸೊ ವಿಶಾಲ್ ಮಾರ್ಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಹಾಗಿಂಗ್ ಪ್ಲ್ಯಾನ್ ಚೆನ್ನಾಗಾಯಿತು. ಆ್ಯಂಡ್ ನೋಡಿ ಪಾತ್ರೆಗಳು ನಾನು ಅಲ್ಲಿಂದ ಬಂದ ಮೇಲೆ ಜೋಡಿಸ್ಕೋತೀನಿ. ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಅವಳಿಗೆ, ಇವಳು ಕ್ಲೀನ್ ಮಾಡುವಂತಿದ್ದಾಳೆ, ಅಲ್ಲಿಂದ ಬಂದ ಮೇಲೆ ನಾನು ಕ್ಲೀನ್ ಮಾಡ್ಕೋತೀನಿ. ಹೇಗಿದ್ರು ನಾವು ಭಾನುವಾರ ನೈಟ್ ಬರ್ತೀವಿ. ಸೊ ಸೋಮವಾರ ನೆಕ್ಸ್ಟ್ ಡೇ ನನಗೆ ನಮ್ಮ ಮನೆ ದೇವ್ರ ವಾರ ಅಲ್ವಾ, ಮತ್ತೆ ಫುಲ್ ಕ್ಲೀನಿಂಗ್ ಎಲ್ಲ ನಡೆಯುತ್ತೆ. ಎಲ್ಲ ಮತ್ತೆ ಈ ಸ್ಟೋವು ಇದೆಲ್ಲನೂ ಸೋಪ್ ಹಾಕಿ ಒಂದು ಸತಿ ತೊಳೆದ್ಬಿಟ್ಟು ಆ ಥರ ಮಾಡಬೇಕಂತೆ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ. ಸೊ ಎಲ್ಲ ಕ್ಲೀನ್ ಮಾಡ್ತೀನಿ ನಾನು ಯೂಶ್ವಲಿ. ಅದಕ್ಕೇ ಅವತ್ತೇ ಮಾಡ್ಕೋತೀನಿ, ಇವತ್ತೇನು ಬೇಡ ಬಿಡು ಅಂತ ಹೇಳ್ತಾ ಇದ್ದೀನಿ. ಸರಿಯೇನಾಯಿತು, ಮುಗಿದು ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು, ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಮಮ್ಮಿ ಮನೆಗೆ ಹೋದ್ಮೇಲೆ ನೋಡೋಣ, ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಟ್ ಕೇಸ್ ಈ ರೀತಿಯಾಗಿತ್ತು ಗೈಸ್ ನಮ್ಮ ಒಂದು ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಬ್ಲಾಗ್. ಹೋಗ್ತಿದ್ಯಾ ಅಂತ ತೋರಿಸ್ತಿದೆ, ಅದ್ರಲ್ಲೇನು ತೋರಿಸೋದಿಲ್ಲ, ಏನು ಮಾಮೂಲಿ. ಪರವಾಗಿಲ್ಲ, ಅಲ್ಲಿಂದ ಹಿಂಗೆ ತಗೊಂಡ್ ಬರ್ತೀವೋ, ಇಲ್ಲಿಂದನೂ ಅಲ್ಲಿ ತಗೊಂಡು ಹೋಗ್ತೀವಿ ಅಂತ ತೋರಿಸು. ನೀನೇ ತೋರಿಸು, ನಾನು ಅವತಾರ ನೋಡಂಗಿದೆ. ಪರವಾಗಿಲ್ಲ, ತೋರಿಸಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲರೂ ಅನ್ಕೋತಾರೆ ತಾಯಿ ಮನೆಯಿಂದ ಮಾತ್ರ ಮಗಳು ತಗೊಂಡು ಹೋಗ್ತಾರೆ ಅಂತ. ಬಟ್ ಮಗಳು ಮನೆಯೂ ತಾಯಿ ಮನೆಗೆ ತಗೊಂಡು ಹೋಗ್ತೀವಿ. ಯಾಕೆ ಅಂದ್ರೆ ನಮ್ಮ ಡ್ಯಾಡಿ ಊಟ ಬಂದಿರ್ಲಿಲ್ಲ, ಬರ್ತಾರೆ ಅಂತ ಅನ್ಕೊಂಡು ಪ್ಲಾನ್ ಕ್ಯಾನ್ಸಲ್ ಆಯ್ತು. ಹಾಗೊಂದ್ ಸ್ವಲ್ಪ ಎಕ್ಸ್ಟ್ರಾ ಕೂಡ ಇತ್ತಲ್ಲ, ಇಲ್ಲಿ ಯಾರು ಇರಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ನಾವೇ ತಿನ್ಬೇಕು. ನಾನು ಹೇಳ್ದೆ ಅಕ್ಕಗೆ ಫ್ರಿಜ್ ಅಲ್ಲಿ ಇಡುವ ಅಂತ, ಬಟ್ ಬೇಡ, 2-3 ದಿವಸ ಆಗುತ್ತೆ, ಚೆನ್ನಾಗಿರಲ್ಲ ಅನ್ಕೊಂಡು ಪ್ಯಾಕ್ ಮಾಡಿದೀವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಬಂದು ಒಂದು ಗ್ರೇವಿ ಇದೆ. ಅಂಡ್ ಇದು ಬಂದು ಅದೆರಡು ಫುಲ್ ಮೀನ್ ಸಾಂಬಾರು, ಇದು ಚಿಕನ್ ಸಾರು. ಮಮ್ಮಿ ತಂದಿದ್ ಮಟನ್ ಸಾರು ತಿನ್ಲೇ ಇಲ್ಲ, ಸೊ ಅದು ಹಾಗೆ ಇದೆ. ಅಂಡ್ ಇದು ಪಲ್ಯಗಳಿದಾವೆ. ಇದು ಒಂದು ಮಶ್ರೂಮ್ ಪಲ್ಯ ಮತ್ತೆ ಒಂದು
ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯ ತಂದಿದ್ದು ಆ್ಯಂಡ್ ಫಿಶ್ ಫ್ರೈ. ಫಿಶ್ ಫ್ರೈ. ಸೊ ಇಷ್ಟೆಲ್ಲ ತಗೊಂಡು ಹೋಗ್ತಾ ಇದೀವಿ. ಒಂದು ಇದಾಕೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ ಹಾಕು, ಮೆಣಸಿನ್ಕಾಯಿ ಒಂಚೂರು ಕಬ್ಬಣ ಹಾಕು, ಎತ್ಕೊಂಡು ಹೋಗ್ತೀವಿ ಇವಾಗ. ಮನೇಲೇ ಇರುತ್ತೆ. ಆ್ಯಂಡ್ ಇವ್ರು ನೋಡಿ ಹಾಲಲ್ಲಿ ಕೂತ್ಕೊಂಡು ಹೀಗೆ ಟೈಮ್ ಪಾಸ್. ವೇರ್ ಇಸ್ ಮೈ ಲಡ್ಡೂಸ್? ಲಡ್ಡು ಹಾಯ್ ಹಾಯ್ ಮಾಡು. ಏನ್ ಫುಲ್ಲು ABCD ಹೊಟ್ಟೋಗ್ಬಿಟ್ಟವನಲ್ಲಪ್ಪ ಇವನು. ನೀನು ರೀ ಇವತ್ತು ಹೇಗಿತ್ತು ಎಲ್ಲ ಅಡಿಗೆ ಎಲ್ಲ? ಚೆನ್ನಾಗಿತ್ತು, ಆಕ್ಚುಲಿ ಇವತ್ತು ಕಂಪ್ಲೀಟ್ ಅಡಿಗೆ ನಾನೇ ಮಾಡಿರೋದು. ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತ? ಖುಷಿ ಆಯ್ತಾ ನಿನಗೆ? ಖುಷಿ ಆಯಿತು. ಥ್ಯಾಂಕ್ ಯು. ಓಕೆ ಗೈಸ್, ಸೊ ಎಸ್ ಇವಾಗ ಮಮ್ಮಿ ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಯಾವುದಕ್ಕೂ ಯಾವಾಗ ಹೊರಗಡೆ ಹೋಗ್ಬೇಕಾದ್ರೆ ಗ್ಯಾಸ್ ಮೇನ್ ಆಫ್ ಮಾಡಬೇಕು, ಗೀಸರ್ ಎಲ್ಲ ಚೆಕ್ ಮಾಡಬೇಕು. ನೀನು ಮಾಡ್ತೀಯೇನೆ? ನನಗೆ ಹಾಕೊಂಡಾಗುತ್ತೆ. ಏಯ್ ಆಫ್ ಮಾಡಿಬಿಟ್ಟೆ ಬರೋದು ನಾನು ಅಲ್ಲಿ ಬರ್ಬೇಕಾದ್ರೆ. ಅಕ್ಕ ಇಲ್ಲಿಗೆ ಎಕ್ಸಿಟ್ ಕೊಟ್ಬಿಡು, ತುಂಬಾ ಲೆಂದಿ ವಿಡಿಯೋ ಆಗಿ ಇರುತ್ತೆ. ಇಲ್ಲ ಅಂತ ಅಂದ್ರೆ ಎಕ್ಸಿಟ್ ಅಷ್ಟೇ, ಇಲ್ಲಿಂದ ಇಲ್ಲೇ ಎಂಡ್ ಮಾಡ್ಬಿಡ್ತೀನಿ ತೆಗಿ. ಅಲ್ಲಿ ಹೋಗಿ ಮಾಡು, ಬಟ್ ಇಲ್ಲಿಗೆ ಒಂದು ಎಕ್ಸಿಟ್ ಕೊಟ್ಟಿರು ಸೇಫರ್ ಸೈಡ್ಗೆ, ಲೆಂದಿ ವಿಡಿಯೋ ಆಗಿ. ಓಕೆ ಗೈಸ್, ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯಾದಂಥ ಒಳ್ಳೆ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಜನ ಹೇಳ್ತಾ ಇದ್ದೀರಿ ಈ ಥರ ಫಂಕ್ಷನ್ ವ್ಲಾಗ್ಸ್ ಎಲ್ಲ ಆಯಿತು ಸುಪ್ರಿಯಾ, ಇನ್ನು ನಿಮ್ಮ ಟೈಮ್, ನಿಮ್ಮ ಫ್ಯಾಮಿಲಿ ಟೈಮ್ ಆ ಥರ ಎಲ್ಲ ವ್ಲಾಗ್ಸ್ ಮಾಡಿ ಅಂತ, ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಸೊ ನೋಡಿ, ಡೈಲಿ ರೂಟೀನ್ ಈ ರೀತಿಯಾಗಿತ್ತು. ಆ್ಯಂಡ್ ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ, ಆ್ಯಂಡ್ ಸಪೋರ್ಟ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಓಕೆನಾ? ಬಾಯ್ ಬಾಯ್.